ವೆಲ್ಕಮ್ ಬ್ಯಾಕ್ ಗೈಸ್. ಇದೊಂದು ನಾಟಿ ಸ್ಟೈಲ್ ಟೊಮೆಟೊ ಬಾತ್ ಮಾಡಂತೇಳಿ. ಫಸ್ಟಿಗೆ ಎಲ್ಲ ಬೇಕಾಗಿರೋ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡು ಇದು ಮಸಾಲೆಗೆ ಬೇಕಾಗಿರೋ ಪದಾರ್ಥಗಳನ್ನ ಇವನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಬಾಣಲಿ ಒಳಗೆ ಎಣ್ಣೆ, ಟೊಮ್ಯಾಟೊ ಮತ್ತು ತುರಿದಿದ್ದ ಕೊಬ್ಬರಿ ಹಾಕಿ ಮತ್ತು ಏನು ಮಸಾಲೆ ಪದಾರ್ಥ ಅಂತ ತೊಗೊಂಡಿದ್ವಲ್ಲ ಧನಿಯಾ, ಜೀರಿಗೆ, ಚಕ್ಕೆ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಹೊಡಿಬೇಕು. ಲೈಟ್ ಹೋಗಿದ್ದಕ್ಕೆ ಸ್ವಲ್ಪ ಇದಾಯಿತು. ಅದೆಲ್ಲ ಬಿಸಿ ಮಾಡಿ ಮಿಕ್ಸರಿಗೆ ಹಾಕಕ್ಕಂತಿದ್ದೆ, ಬಟ್ ಅಷ್ಟೊಳಗೆ ಲೈಟ್ ಹೋಗ್ಬಿಟ್ಟಿತ್ತು. ಮತ್ತು ಲೈಟ್ ಬಂದು ಹಂಗೋ ಹಿಂಗೋ ಮಾಡಿ. ಸೊ ನೀವು ಕೇರ್ಫುಲ್ಲಾಗಿರಿ, ಬಿಕಾಸ್ ಅದು ಹೀಟ್ ಇದ್ದಾಗ ಏನು ಹಾಕಿದ್ರೆ ಬಾಯಿ ಟೈಟ್ ಆಗೋದು ಮಿಕ್ಸಿದು. ಸೊ ಸ್ವಲ್ಪ ಕೂಲ್ ಆದ್ಮೇಲೆ ಹಾಕಿರಿ. ನೆಕ್ಸ್ಟ್ ಎಲ್ಲನೂ ಏನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು. ಹಾಕಿದ ಕೂಡಲೇ ನಾವು ಲೈಟ್ ಬರುವಾಗ ನಾ ಸೈಡಿಗೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅಕ್ಕಿ ತೊಳೆದಿಟ್ಟು ಪೇಸ್ಟ್ ರೆಡಿ ಮಾಡಿಕೊಂಡೆ. ಸೊ ಲೈಟ್ ಬಂದ ಕೂಡಲೇ ಪೇಸ್ಟ್ ರೆಡಿ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಒಂದು ಕುಕ್ಕರ್ಗೆ ಫುಲ್ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿರಿ, ಬಿಕಾಸ್ ತುಪ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಾನು ಜಸ್ಟ್ ಹಂಗೆ ಅಂಜಮಾಸ್ಲೆ ಹಾಕೀನಿ, ನೀವು ಅಳತೆ ಮಾಡಾಕೋರಿ. ಸೊ ಯಾವಾಗ ಎಣ್ಣೆ ಕಾಯತ್ತಲ್ಲ ಆವಾಗ ಜೀರಿಗೆ, ಸಾಸಿವೆ ಹಾಕಬೇಕು. ಹಾಕಿದ ಕೂಡಲೇ ಅದಕ್ಕೆ ನಾವು ಏನೇನು ಮಾಡ್ಕೊಂಡಿದ್ವಲ್ಲ, ಕಾಯಿಪಲ್ಯ ಹೆಚ್ಕೊಂಡಿದ್ವಲ್ಲ ಅವನ್ನೆಲ್ಲ ವೆಜಿಟೇಬಲ್ಸ್ ಹಾಕೋಬೇಕು. ಸೊ ಉಳ್ಳಾಗಡ್ಡಿ ಎಲ್ಲ ಚೆಂದಾಗ ಫ್ರೈ ಮಾಡಿಕೊಂಡು ನಿಮ್ಗೆ ಒಂಥರ ಇಟ್ಕೊಬೇಕು. ಏನಂದ್ರಪ್ಪ, ಲೈಕ್ ವೆಜಿಟೇಬಲ್ಸ್ನೆಲ್ಲ ಎಣ್ಣೆ ಒಳಗೆ ಬಿಟ್ಟಾಗ ಅದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಾ ಏನೇನು ವೆಜಿಟೇಬಲ್ಸ್ ಹಾಕ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡೆ ಎಣ್ಣೆ ಒಳಗೆ. ನೆಕ್ಸ್ಟ್ ಇದನ್ನೆಲ್ಲ ಬೇಯಿಸ್ಕೊ ಮಟ ಅಂದ್ರೆ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿ ಮಟ ವೇಟ್ ಮಾಡ್ತಿದ್ದೆ. ಆಮೇಲೆ ಇದನ್ನು ಆಗಾಗ ಬಾಡಿಸ್ಕೊತ ಇರ್ಬೇಕು, ಇಲ್ಲಾಂದ್ರೆ ಹೊತ್ತು ಬಿಡುತ್ತೆ, ಅದು ತಳ ಸಿದೋಗುತ್ತೆ. ಸೊ ಆಗಾಗ ಬಾಡಿಸ್ಕೊತ ಇದ್ದೆ. ಸೊ ಹಸಿ ವಾಸನೆ ಇನ್ನೂ ಇತ್ತು. ನೆಕ್ಸ್ಟ್ ಹಸಿ ವಾಸನೆ ಎಲ್ಲ ಹೋದ್ಮ್ಯಾಗ ಮತ್ತು ಅದಕ್ಕೆ ಒಂಚೂರು ಮಸಾಲೆ ಪದಾರ್ಥನೆಲ್ಲ ಹಾಕಬೇಕು. ಮಸಾಲೆ ಅಂದ್ರೆ ನಾ ಏನಿಲ್ಲ ಬೇರೆ ಏನು ಸ್ಪೆಷಲಾಗಿ ಹಾಕಿಲ್ಲಪ್ಪ, ನಾರ್ಮಲ್ ಮನೆಯೊಳಗೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಮಸಾಲೆದು ಹಾಕೀನಿ. ಅಂದ್ರೆ ಈಗ ನೋಡಿರಿ, ಫಸ್ಟಿಗೆ ಅದೇನು ಮಿಕ್ಸಿಗೆ ಮಾಡ್ಕೊಂಡಿದ್ದೆಲ್ಲ ಪೇಸ್ಟ್, ಆ ಟೊಮೆಟೊ ಪೇಸ್ಟ್ ಹಾಕ್ಕೋಬೇಕು. ಪೇಸ್ಟ್ ಎಲ್ಲ ಹಾಕೊಂಡ್ಮ್ಯಾಗ ಇದು ಸ್ವಲ್ಪ ತಿಕ್ಕಾಗಿರೋ ಸಂಬಂಧ ನೀರೆಲ್ಲ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿನ್ ಪೇಸ್ಟ್ ಟೈಪ್ ಮಾಡ್ಕೋಬೇಕು. ಪೇಸ್ಟ್ ಎಲ್ಲ ಆದ್ಮ್ಯಾಗ ಇದಕ್ಕೆ ನೆಕ್ಸ್ಟ್ ಒಂದಿಟ್ಟು ಹಾಗೆ ಬಿಡ್ಬೇಕ್ರಿ, ಇದ್ರದ್ದು ಹಸಿ ವಾಸನೆ ಹೋಗೋ ಮಟ್ಟ. ಇದರ ಹಸಿ ವಾಸನೆ ಹೋತಂದ್ರೆ 1-2 ಸ್ಪೂನು ಖಾರ ಪುಡಿ. ನಮ್ದು ಖಾರ ಸ್ವಲ್ಪ ಭಾಳ ಖಾರ ಇರೋ ಸಂಬಂಧ 2 ಸ್ಪೂನ್ ಹಾಕಿ ನಾನು ಖಾರ ಪುಡಿನ. ನೆಕ್ಸ್ಟ್ ಅರಿಶಿನ ಹಾಕ್ಬೇಕು. ಅರಿಶಿನ ಹಾಕಿ ಉಪ್ಪು ಹಾಕ್ಬೇಕ್ರಿ. ಹಾಕಿ ಮಿಕ್ಸ್ ಮಾಡ್ಬೇಕು. ನಾ ಇಲ್ಲೇ ಮಸಾಲೆ ಅಂದು ಏನಂದ್ರೆ ಟೊಮೆಟೊ ಬಾತಿನ ಪೌಡ್ರ್ ಬರುತ್ತೆ, ಅದನ್ನು ಹಾಕ್ಕೊಂಡೀನಿ. ಹಾಕ್ಕೊಂಡು ಎಲ್ಲ ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಖಾರ ಆಗಿದ್ದಕ್ಕೆ ಸ್ವಲ್ಪ ಮತ್ತು ಸಕ್ಕರೆ ಹಾಕಿದೆ. ಸಕ್ಕರೆ ಹಾಕಿ ಕೊತ್ತಂಬರಿ ಅಥವಾ ಇದು ಕಸೂರಿ ಮೇಥಿ ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ಎಲ್ಲ ತೊಳೆದು ನೆನೆಸೋಕ್ಕಿಟ್ಟಿರೋ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಾ ನೀರು ಹಾಕ್ಲಾರ್ದಂಗೆ ಮಿಕ್ಸ್ ಮಾಡಂತೇನ್ರಿಪ್ಪ, ಯಾಕಂದ್ರೆ ಅಕ್ಕಿಗೆ ಆ ಫ್ಲೇವರ್ ಕುಂದಿರ್ಲಿ ಅಂತ. ಯಾವಾಗ ಅಕ್ಕಿ ಎಲ್ಲ ಮಿಕ್ಸ್ ಆಗುತ್ತಾ ಎಲ್ಲ ಮಸಾಲೆ ಜೋಡಿ, ಅವಾಗ ಮತ್ತು ಕರೆಕ್ಟ್ ಅದ್ರ ಅಳತೆ ಅಷ್ಟು ನೀರು ಹಾಕಿದೆ. ನೀರು ಹಾಕಿ ಮತ್ತು ಮೇಗೆ ಒಂಚೂರು ಕೊತ್ತಂಬರಿ ಇತ್ತು, ಕೊತ್ತಂಬರಿನೆಲ್ಲ ಉದುರಿಸಿ ಮತ್ತು ಒಂದು 2 ಸ್ಪೂನ್ ತುಪ್ಪ ಹಾಕಿದೆ, ಬಿಕಾಸ್ ಟೇಸ್ಟ್ ಸಂಬಂಧ. ಸೊ ತುಪ್ಪ ಹಾಕೋದಂದ್ರೆ ಏನೋ ಫ್ಲೇವರ್ ಚಲೋ ಬರುತ್ತೆ ರೀ. ಸೊ ಅದನ್ನು ಇಟ್ಟು ಕುಕ್ಕರ್ ಬಾಯ್ ಹಾಕಿದೆ. ಕುಕ್ಕರ್ ಬಾಯ್ ಹಾಕಿಟ್ಟು ಲೈಕ್ ಕುಕ್ಕರ್ ಏನಿಲ್ಲ ಅಂದ್ರೆ ಒಂದು 5 ಮಿನಿಟ್ಸ್ ವೇಟ್ ಮಾಡಿದ್ರೆ ಒಂದು 2 ವಿಸಿಲ್ಸ್ ಆಗ್ಬೇಕು. ಆದ್ಮ್ಯಾಗ ನೋಡ್ರಿಪ್ಪ, ವಿಸಿಲ್ ಆದ್ಮೇಲೆ ಹಿಂಗಾಗಿತ್ತು ರೈಸ್. ನೀವು ಹೆಂಗೆ ವಾಟ್ರ್ ಅಳತೆ ಹಾಕ್ತೀರ ಅಷ್ಟ್ರ ಒಳಗೆ ಅದು ಕುಕ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ.